ವೀಕ್ಷಕರೇ, ನಮ್ಮ ದೇಶದಲ್ಲಿ ಸಿನಿಮಾ ಇಂಡಸ್ಟ್ರಿಗೂ ಮತ್ತು ರಾಜಕೀಯಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಅಂದ್ರೆ ತಪ್ಪಾಗೋದಿಲ್ಲ. ಏಕೆಂದ್ರೆ ಇಲ್ಲಿ ಸಿನಿಮಾ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತ ಆಗಿಲ್ಲ. ಸಿನಿಮಾಗಳಲ್ಲಿ ನಾಯಕ ನಾಯಕಿಯರಾಗಿ ಹೆಸರನ್ನ ಮಾಡಿದ ತಕ್ಷಣ ಅದೇ ಹೆಸರನ್ನ ಉಪಯೋಗಿಸಿಕೊಂಡು ಜನರ ಸೇವೆ ಮಾಡ್ತೀವಿ ಅಂತ ರಾಜಕೀಯಕ್ಕೆ ಕಾಲಿಟ್ಟವರು ತುಂಬಾ ಜನ. ಆಂಧ್ರ ಪ್ರದೇಶದಲ್ಲಿ ಅತಿ ದೊಡ್ಡ ಸಿನಿಮಾ ಸ್ಟಾರ್ ಆಗಿದ್ದಂತ NTR ಅಂದ್ರೆ ನಂದಮೂರಿ ತಾರಕ ರಾಮರಾವ್ ಸಿನಿಮಾದಿಂದ ನೇರವಾಗಿ ಬಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ಅವತ್ತಿಗೆ ಅದು ಇತಿಹಾಸ. ಇನ್ನು ತಮಿಳುನಾಡಲ್ಲಿ ಸಿನಿಮಾ ಕಲಾವಿದರನ್ನ ಜನರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಮಾತ್ರ ಅಲ್ಲದೆ ಅವರನ್ನ ಆರಾಧಿಸ್ತಾರೆ ಕೂಡ. ಅದಕ್ಕಾಗಿನೇ ಅಲ್ಲಿ ಸಿನಿಮಾ ಹೀರೋ ಆಗಿದ್ದಂತ MG ರಾಮಚಂದ್ರನ್ ಮುಖ್ಯಮಂತ್ರಿ ಆಗಿದ್ರು. ಅಷ್ಟೇ ಅಲ್ಲ, ಸಿನಿಮಾ ನಟಿ ಆಗಿದ್ದಂತ ದಿವಂಗತ ಜಯಲಲಿತಾ ಮತ್ತು ಬರಹಗಾರ ಆಗಿದ್ದಂತ ದಿವಂಗತ ಕರುಣಾನಿಧಿ ಅವರನ್ನು ಕೂಡ ರಾಜ್ಯದ CM ಮಾಡಿದ್ರು. ಅದೇ ರೀತಿ ಈಗ ಇದಕ್ಕೆ ಹೊಸ ಸೇರ್ಪಡೆಯಾಗಿರುವಂತ ಮತ್ತೊಬ್ಬ ಸ್ಟಾರ್ ನಟ ದಳಪತಿ ವಿಜಯ್. ಇಳೆಯ ದಳಪತಿ ಅಂತಾನೆ ತಮಿಳುನಾಡಲ್ಲಿ ಮನೆ ಮಾತಾಗಿದ್ದಂತ ವಿಜಯ್ ಜೋಸೆಫ್ ಇತ್ತೀಚೆಗೆ ನಡೆದಂತ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕೇವಲ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೂಡ ಅಕ್ಷರಶಃ ಧೂಳೆಬ್ಬಿಸಿದ್ದಾರೆ. ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿ ರಾಜಕೀಯ ಅಖಾಡಕ್ಕೆ ಇಳಿದಾಗ ಬಹುಶಃ ವಿಜಯ್ ಅವರು ಕೂಡ ಇದನ್ನ ಊಹೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಿನ್ನೆ ಘೋಷಣೆಯಾದಂತ ಚುನಾವಣಾ ಫಲಿತಾಂಶದಲ್ಲಿ ವಿಜಯ್ ನಿಜಕ್ಕೂ ತಮ್ಮ ತಾಕತ್ತು ಏನು ಅನ್ನೋದನ್ನ ಇಡೀ ದೇಶದ ಜನರಿಗೆ ತೋರಿಸಿದ್ದಾರೆ. ದ್ರಾವಿಡ ಪಕ್ಷಗಳು ಆದಂತ DMK ಮತ್ತು ADMK ಈ ಎರಡೂ ಪಕ್ಷಗಳಿಗೆ ಅರ್ಗಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗದಿರುವಂತ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಸುಮಾರು 107 ಸೀಟುಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ TVK ಹೊರಹೊಮ್ಮಿದೆ. ಹಾಗಾದ್ರೆ ಒಬ್ಬ ಸಿನಿಮಾ ಹೀರೋ ಆಗಿದ್ದಂತ ವಿಜಯ್ ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ನಿಜಕ್ಕೂ ಜನರ ಅಭಿಮಾನವನ್ನ ವೋಟ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದು ಹೇಗೆ? ವಿಜಯ್ ಈ ರೀತಿ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ಬನ್ನಿ ವೀಕ್ಷಕರೇ, ಈ ಮುಂದೆ ಅದನ್ನ ರೋಚಕವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, 2026 ಮೇ 4ನೇ ತಾರೀಕು ತಮಿಳುನಾಡು ರಾಜ್ಯ ಕಂಡದ್ದು ಕೇವಲ ಒಂದು ಚುನಾವಣೆಯ ಫಲಿತಾಂಶ ಅಲ್ಲ, ಬದಲಾಗಿ ಒಂದು ಬೃಹತ್ ರಾಜಕೀಯ ಭೂಕಂಪವನ್ನ. ಕಳೆದ 50 ವರ್ಷಗಳಿಂದ ತಮಿಳುನಾಡನ್ನ ಆಳ್ತಿದಂತ ಎರಡು ಅತಿ ದೊಡ್ಡ ದ್ರಾವಿಡ ಪಕ್ಷಗಳು ಆದಂತ DMK ಮತ್ತು AIADMKಗಳ ಭದ್ರಕೋಟೆಯನ್ನ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಬ್ಬ ಸಿನಿಮಾ ನಟ ಸಂಪೂರ್ಣವಾಗಿ ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ. ವೀಕ್ಷಕರೇ, ವಿಜಯ್ ಅವರ ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತ ಪಕ್ಷ ತನ್ನ ಮೊಟ್ಟ ಮೊದಲ ಚುನಾವಣೆಯಲ್ಲೇ ತಮಿಳುನಾಡಿನ ಎಲ್ಲ 234 ಸ್ಥಾನಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿತ್ತು. ಇದು ಎಂತವರೆಗೂ ಅಚ್ಚರಿ ತರುವಂತ ವಿಷಯನೇ. ಮೇ 4ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಶುರುವಾದಾಗ ಆರಂಭದ ಟ್ರೆಂಡ್ಗಳು ಅಕ್ಷರಶಃ ಆಡಳಿತಾರೂಢರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ವು. ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಕೊಟ್ಟಿದ್ದಂತ ಎಕ್ಸಿಟ್ ಪೋಲ್ ಭವಿಷ್ಯ ನಿಜ ಆಗುವಂತ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ವು. TVK ಪಕ್ಷ ಚೆನ್ನೈನ ನಗರ ಪ್ರದೇಶಗಳಿಂದ ಹಿಡಿದು ತಿರುನೆಲ್ವೇಲಿ ಮತ್ತು ಮಧುರೈನಂತ ಗ್ರಾಮೀಣ ಭಾಗಗಳಲ್ಲೂ ಕೂಡ ಭಾರಿ ಮುನ್ನಡೆಯನ್ನ ಸಾಧಿಸಿತು. ವಿಶೇಷ ಅಂದ್ರೆ P-Mark ಮತ್ತು ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಅವರು ಮಾತ್ರನೇ ವಿಜಯ್ ಅವರ TVK ಪಕ್ಷ 100ರ ಗಡಿ ದಾಟುತ್ತೆ ಅಂತ ಹೇಳಿದ್ರು. ಅದನ್ ಬಿಟ್ಟರೆ ನಿನ್ನೆವರೆಗೂ ಟಿವಿ ಸೇರಿದಂತೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದದ್ದು ವಿಜಯ್ ಅವರು ಎಷ್ಟು % ಓಟನ್ನ ತಗೊಳ್ತಾರೆ, ಯಾರ ಓಟನ್ನ ಕಸಿದುಕೊಳ್ತಾರೆ ಮತ್ತೆ ಯಾರಿಗೆ ಏಟ್ ಕೊಡ್ತಾರೆ ಅಂತ ಮಾತ್ರ. ಏಕೆಂದ್ರೆ ಯಾರು ಕೂಡ ಅವ್ರ ಪಕ್ಷ ಸಿಂಗಲ್ ಆಗಿ ಸರ್ಕಾರ ರಚನೆ ಮಾಡುವಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋದನ್ನ ನಂಬೋದಿರ್ಲಿ, ಊಹೆ ಕೂಡ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಎಲ್ಲರ ಅಂದಾಜುಗಳನ್ನ ತಲೆ ಕೆಳಗೆ ಮಾಡಿ TVK ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನ ಪಡೆದುಕೊಳ್ತು. ವೀಕ್ಷಕರೇ, 2026 ಏಪ್ರಿಲ್ 23ನೇ ತಾರೀಕು ನಡೆದಂತ ಮತದಾನ ಪ್ರಕ್ರಿಯೆಯಲ್ಲಿ ತಮಿಳುನಾಡಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದ್ರೆ 85.1% ರಷ್ಟು ಮತದಾನ ಆಗಿತ್ತು. ಅದಕ್ಕೆ ಅನೇಕ ಕಾರಣಗಳು ಇರಬಹುದು. ಸ್ವತಃ ವಿಜಯ್ ಅವರು ಹೇಳಿದಂತೆ ಈ ಅದ್ಭುತ ಮತದಾನದ ಪ್ರಮಾಣಕ್ಕೆ ಕಾರಣ ತಮಿಳುನಾಡಿನ ಯುವಕರು ಮತ್ತೆ ಸಣ್ಣ ಮಕ್ಕಳು ತಮ್ಮ ಪೋಷಕರನ್ನ ಒತ್ತಾಯ ಪೂರ್ವಕವಾಗಿ ಮತಗಟ್ಟೆಗೆ ಕಳಿಸಿದಂತ ಮಕ್ಕಳ ಉತ್ಸಾಹನೇ ಈ ಒಂದು ಬದಲಾವಣೆಯ ದೊಡ್ಡ ಅಸ್ತ್ರ ಆಗಿತ್ತು. ವೀಕ್ಷಕರೇ, ಒಬ್ಬ ನಟ ಏಕಾಏಕಿ ಮುಖ್ಯಮಂತ್ರಿ ಆಗೋದು ಅಂದ್ರೆ ಹೇಗ್ ಸಾಧ್ಯ ಅಂತ ನೀವು ಕೇಳಬಹುದು. ಇದಕ್ಕೆ ಉತ್ತರ ವಿಜಯ್ ಅವರ 30 ವರ್ಷಗಳ ಸಿನಿಮಾ ಪಯಣದಲ್ಲೇ ಅಡಗಿದೆ. 1974 ಜೂನ್ 22ನೇ ತಾರೀಕು ಜನಿಸಿದಂತ ವಿಜಯ್ 1984ರಲ್ಲಿ ತಮ್ಮ ತಂದೆ SA ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ಬಾಲನಟನಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಇನ್ನು ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರು ನಮ್ಮ ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ದಿಗ್ಗಜ ನಟರಿಗೆ ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ. ಅದರಲ್ಲಿ ನ್ಯಾಯ ಎಲ್ಲಿದೆ, ಗೆದ್ದ ಮಗ, ಹಸಿದ ಹೆಬ್ಬುಲಿ, ಸಿಂಹಗರ್ಜನೆ, ಗೆಲುವು ನನ್ನದೇ ಅನ್ನುವಂತ ಚಿತ್ರಗಳನ್ನ ಕನ್ನಡದಲ್ಲಿ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಇವರ ತಂದೆ ನಿರ್ದೇಶಕರು ಆಗಿದ್ದಂತ ಕಾರಣ 1996ರ ಕೊಯಮತ್ತೂರು ಮಾಪೇಳೆ ಮತ್ತು ಪೂವೆ ಉನಕಾಗ ಸಿನಿಮಾಗಳ ಮೂಲಕ ಅವರು ಮನೆ ಮಾತಾಗ್ತಾರೆ. 1977ರ ಲವ್ ಟುಡೇ ಮತ್ತು ಕಾದಲಕ್ಕೂ ಮರ್ಯಾದೆನಂತ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗುವಂತ ಮೂಲಕ ವಿಜಯ್ ತಮಿಳುನಾಡಿನ ಅತಿ ದೊಡ್ಡ ರೊಮ್ಯಾಂಟಿಕ್ ಹೀರೋ ಆಗಿ ಬೆಳೀತಾರೆ. ಕಾದಲಕ್ಕೂ ಮರ್ಯಾದೆ ಚಿತ್ರಕ್ಕಾಗಿ ಅವ್ರಿಗೆ ತಮಿಳುನಾಡು ರಾಜ್ಯ ಪ್ರಶಸ್ತಿ ಕೂಡ ಒಲ್ದು ಬಂತು. ಅಂದಿನ ಯುವ ಜನತೆಯ ಕನಸುಗಳಿಗೆ ಅವರೊಂಥರ ಪ್ರತಿನಿಧಿಯಾದ್ರು. ಆದ್ರೆ 2003ರ ಹೊತ್ತಿಗೆ ಅವರ ಕರಿಯರ್ ಅತಿ ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ.
2003ರಲ್ಲಿ ಬಂದಂತ ತಿರುಮಲೆ ಮತ್ತು 2004ರಲ್ಲಿ ಬಂದಂತ ಗಿಲ್ಲಿ ಸಿನಿಮಾಗಳ ಮೂಲಕ ವಿಜಯ್ ಒಬ್ಬ ಪಕ್ಕ ಮಾಸ್ ಹೀರೋ ಆಗಿ ಅವತಾರವನ್ನ ಎತ್ತಿದ್ರು. ಗಿಲ್ಲಿ ಆ ವರ್ಷದ ಅತಿ ದೊಡ್ಡ ಕಮರ್ಷಿಯಲ್ ಹಿಟ್ ಚಿತ್ರ ಆಗಿತ್ತು. 2005ರಲ್ಲಿ ಬಂದಂತ ತಿರುಪಾಚಿ ಚಿತ್ರದ ಪಾತ್ರ ಅವರಿಗೆ ಮತ್ತೊಂದು ರಾಜ್ಯ ಪ್ರಶಸ್ತಿಯನ್ನ ತಂದ್ಕೊಟ್ರೆ 2007ರ ಪೋಖರಿ ಚಿತ್ರ ಅವರನ್ನ ತಮಿಳುನಾಡಿನ ಪ್ರಬಲ ಮತ್ತು ಪ್ರಶ್ನಾತೀತ ಕಮರ್ಷಿಯಲ್ ನಾಯಕನನ್ನಾಗಿ ಸಿಂಹಾಸನದ ಮೇಲೆ ಕೂರಿಸಿತ್ತು. ಈ ವಿಜಯ್ ಕೇವಲ ಕಮರ್ಷಿಯಲ್ ಸಿನಿಮಾಗಳನ್ನಷ್ಟೇ ಮಾಡಿಲ್ಲ, ತಮ್ಮ ಸಿನಿಮಾಗಳ ಮೂಲಕವೇ ರಾಜಕೀಯ ಸಂದೇಶಗಳನ್ನ ರವಾನಿಸೋದಕ್ಕೆ ಶುರು ಮಾಡಿದ್ರು. 2012ರಲ್ಲಿ ತುಪಾಕಿ, 2014ರಲ್ಲಿ ಕತ್ತಿ, 2016ರಲ್ಲಿ ತೇರಿ, 2017ರಲ್ಲಿ ಮಿರ್ಸಲ್, 2018ರಲ್ಲಿ ಸರ್ಕಾರ್ ಮತ್ತೆ 2019ರಲ್ಲಿ ಬಿಗಿಲ್ ನಂತ ಸರ್ವಕಾಲಿಕ ಹಿಟ್ ಸಿನಿಮಾಗಳನ್ನ ಕೊಟ್ರು. ಈ ಒಂದು ಸಿನಿಮಾಗಳ ರಿಲೀಸ್ ದಿನ ಚೆನ್ನೈ ನಗರನೇ ಒಂದ್ ರೀತಿ ಸ್ತಬ್ಧ ಆಗಿತ್ತು. ಜನ ಅವರ ಸಿನಿಮಾಗಳಿಗೆ ಹುಚ್ಚರಂತೆ ಕಾಯ್ತಿದ್ರು. ಬೆಳಗಿನ ಜಾವನೆ ಥಿಯೇಟರ್ಗಳ ಮುಂದೆ ಜನ ಸಾಗರನೆ ಸೇರ್ತಿತ್ತು. ಇಲ್ಲಿ ಗಮನಿಸಬೇಕಾದಂತ ಅತಿ ಮುಖ್ಯ ಅಂಶ ಅಂದ್ರೆ ಆ ಒಂದು ಸಿನಿಮಾಗಳ ಕಥೆಯಲ್ಲಿ ರಾಜಕೀಯ ಅಜೆಂಡಾ ಒಂದಲ್ಲ ಒಂದ್ ರೀತಿಯಲ್ಲಿ ಆ ಸಿನಿಮಾಗಳಲ್ಲಿ ಇದ್ದೇ ಇರ್ತಿತ್ತು. 2017ರಲ್ಲಿ ಬಂದಂತ ಮೆರ್ಸಲ್ ಸಿನಿಮಾದಲ್ಲಿ ಭಾರತ ಸರ್ಕಾರದ GST ನೀತಿ ಮತ್ತು ವೈದ್ಯಕೀಯ ಕ್ಷೇತ್ರದ ಅಸಮಾನತೆಗಳ ಮೇಲೆ ನೇರ ವಾಗ್ದಾಳಿಯನ್ನ ನಡೆಸಲಾಗಿತ್ತು. ಇದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ವಿವಾದಕ್ಕೆ ಕಾರಣ ಆಗಿ ಬಿಜೆಪಿ ಪಕ್ಷ ಈ ಒಂದು ಸಿನಿಮಾದ ವಿರುದ್ಧ ಪ್ರತಿಭಟನೆಗೆ ಇಳಿದಿತ್ತು. ಆದ್ರೆ ಈ ವಿವಾದ ವಿಜಯ್ ಅವರ ಇಮೇಜ್ ಅನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತು. 2018ರ ಸರ್ಕಾರ್ ಸಿನಿಮಾದಲ್ಲಿ NRI ಆಗಿ ಬರುವಂತ ನಾಯಕ ಚುನಾವಣಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತ ಕತೆ ಇತ್ತು. ಇದು ಒಂದ್ ರೀತಿ ಅಕ್ಷರಶಃ ಅವರ ಭವಿಷ್ಯದ ರಾಜಕೀಯ ಪ್ರಣಾಳಿಕೆಯಂತೆಯೇ ಇತ್ತು. ಹಾಗೇನೆ 2014ರಲ್ಲಿ ಬಂದಂತ ಕತ್ತಿ ಚಿತ್ರದಲ್ಲಿ ರೈತರ ಆತ್ಮಹತ್ಯೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಶೋಷಣೆಯ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಈ ಎಲ್ಲಾ ಸಿನಿಮಾಗಳ ಮೂಲಕನೇ ಅವರು ಜನರ ಪರವಾದ, ಶೋಷಿತರ ಪರವಾದ ನಾಯಕ ಅನ್ನುವಂತ ಇಮೇಜ್ ಅನ್ನ ಉದ್ದೇಶ ಪೂರ್ವಕವಾಗಿಯೇ ಕಟ್ಕೊಂಡ್ರು ಅನ್ನೋದಕ್ಕಿಂತ ಅವರ ಇಮೇಜ್ ಅನ್ನ ಅವರ ರಾಜಕೀಯ ಎಂಟ್ರಿಗೆ ತಕ್ಕಂತೆ ಮಾರ್ಪಾಡು ಮಾಡಿಕೊಂಡ್ರು. ಈ ಮಧ್ಯ ಅವರ ರಾಜಕೀಯ ಎಂಟ್ರಿಗೆ ಮತ್ತೆ ಆರಂಭದ ಮೊದಲ ಹೆಜ್ಜೆಯಲ್ಲೇ ಇಂಥದೊಂದು ದೊಡ್ಡ ಗೆಲುವನ್ನು ದಾಖಲು ಮಾಡೋದಕ್ಕೆ ಕಾರಣ ತಮಿಳುನಾಡಿನ 2 ಧ್ರುವ ನಕ್ಷತ್ರಗಳಿಂದ ಇದ್ದಂತ ಕರುಣಾನಿಧಿ ಮತ್ತು ಜಯಲಲಿತಾ ಅವರಿಲ್ದಂತ ತಮಿಳುನಾಡಿನ ರಾಜಕಾರಣ. ವೀಕ್ಷಕರೇ, ನೀವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದ್ರೆ ಅಲ್ಲಿ ಕಾಲ ಕಾಲಕ್ಕೆ ಜನನಾಯಕರು ಉದಯ ಆಗ್ತಿದ್ದಾರೆ. ಅವರು ಇಡೀ ತಮಿಳುನಾಡಿನ ಜನಮಾನಸದಲ್ಲಿ ಹೆಸರಾಗ್ತಾರೆ. ಅದು ಪೆರಿಯಾರ್ ಅವರಿಂದ ಹಿಡಿದು MGR, ಅಣ್ಣದೊರೈ, ಕಾಮರಾಜರ್, ಕರುಣಾನಿಧಿ, ಜಯಲಲಿತಾ. ಆದ್ರೆ ಜಯಲಲಿತಾ ಮತ್ತೆ ಕರುಣಾನಿಧಿ ಈ ಇಬ್ರು ನಿಧನಗಳಿಂದ ತಮಿಳುನಾಡಲ್ಲಿ ಒಂದು ನಿರ್ವಾತ ಸೃಷ್ಟಿಯಾಗಿತ್ತು. ಅಲ್ಲಿನ ರಾಜಕಾರಣಕ್ಕೆ ಮತ್ತೆ ಅಂತ ನಾಯಕರ ಕೊರತೆ ಇತ್ತು. ಮತ್ತೆ ಜನರು ಕೂಡ ಅಲ್ಲಿ DMK ಮತ್ತು ADMK ಈ ಎರಡೇ ಕುದುರೆಗಳ ಓಟವನ್ನ ನೋಡಿ ಬೇಸತ್ತಿದ್ರು. ಹಾಗಾಗಿ ಅವರು ಮೊದಲೇ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದ ಮತ್ತೆ ವಿಪರೀತ ಅಭಿಮಾನಿಗಳನ್ನ ಹೊಂದಿದಂತ ವಿಜಯ್ ಅವರಿಗೆ ರಾಜಕಾರಣಕ್ಕೆ ಕಾಲಿಡೋದಕ್ಕೆ ಸುಲಭ ಆಯಿತು. ಮತ್ತೆ ಜನರು ಕೂಡ ಅವರನ್ನ ಹೂವಿನ ಹಾಸಿಗೆಯನ್ನ ಹಾಕಿನೇ ಸ್ವಾಗತ ಮಾಡಿದ್ರು. ವೀಕ್ಷಕರೇ, ಒಬ್ಬ ನಟ ಕೇವಲ ಸಿನಿಮಾ ಡೈಲಾಗ್ ಅನ್ನ ಹೊಡೆದರೆ ಸಾಕಾಗೋದಿಲ್ಲ, ತಳಮಟ್ಟದ ಸಂಘಟನೆ ಬೇಕು. ವಿಜಯ್ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತ ನಟರಲ್ಲಿ ಒಬ್ಬರಾಗಿದ್ರು ಕೂಡ, ಹಾಗೂ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ಸೆಲೆಬ್ರಿಟಿ ಆಗಿದ್ರು ಕೂಡ ಅವರು ಜನ ಸಾಮಾನ್ಯರ ಜೊತೆಗಿನ ಸಂಪರ್ಕವನ್ನ ಕಳೆದುಕೊಂಡಿರಲಿಲ್ಲ. ಇವರ ವಿಜಯ್ ಮಕ್ಕಳ ಇಯಕಂ ಅನ್ನೋ ಅಭಿಮಾನಿ ಸಂಘಟನೆ ಸುಮ್ನೆ ವಿಜಯರವರ ಸಿನಿಮಾಗಳು ರಿಲೀಸ್ ಆದಾಗ ಮಾತ್ರ ಕಟೌಟನ್ನ ನಿಲ್ಲಿಸಿ ಹಾಲಿನ ಅಭಿಷೇಕ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಬದಲಾಗಿ ಆ ಒಂದು ಅಭಿಮಾನಿ ಸಂಘಟನೆ ತಮಿಳುನಾಡಿನ ಮೂಲೆ ಮೂಲೆ, ಜಿಲ್ಲೆ, ತಾಲೂಕು ಮತ್ತೆ ಗ್ರಾಮಗಳ ಮಟ್ಟದಲ್ಲಿ ಒಂದು ಸಮಾನಾಂತರ ಸಾಮಾಜಿಕ ವ್ಯವಸ್ಥೆಯಾಗಿ ಕೆಲಸವನ್ನ ಮಾಡ್ತಿದ್ವು. ನಿರಂತರ ರಕ್ತದಾನ ಶಿಬಿರಗಳು, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಾಯ ಮತ್ತೆ ಪ್ರವಾಹದಂತ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಸರ್ಕಾರದಷ್ಟೇ ವೇಗವಾಗಿ ಪರಿಹಾರ ಕಾರ್ಯಾಚರಣೆಗಳನ್ನ ಮಾಡ್ತಾ ಜನರ ವಿಶ್ವಾಸವನ್ನ ಗಳಿಸಿದ್ರು. ಇದೇ ಸಂಘಟನೆ ಮುಂದೊಂದು ದಿವಸ ಅವರ ರಾಜಕೀಯ ಪಕ್ಷದ ಬುನಾದಿಯಾಗಿ ಕೆಲಸ ಮಾಡ್ತು. ವಿಜಯ್ ಅವರ ಈ ಒಂದು ಅಭಿಮಾನಿ ಕಾರ್ಯಕರ್ತರು ತಮ್ಮ ನಾಯಕನನ್ನ ಸಿನಿಮಾದಿಂದ ರಾಜಕೀಯಕ್ಕೆ ತರುವಲ್ಲಿ ಸೇತುವೆಯಾಗಿ ಕೆಲಸ ಮಾಡಿದ್ರು. ಮತ್ತೆ ವಿಜಯ್ ಅವರು ಸಿನಿಮಾಗಳ ಹೊರತಾಗಿಯೂ ಕೂಡ ಜನರಿಗೆ ಹತ್ರ ಆಗ್ತಾ ಹೋದ್ರು. ತಮ್ಮ ಸಾಮಾಜಿಕ ಕೆಲಸಗಳಿಗೆ ಕೇವಲ ಸಂಘಟನೆ ಸಾಲದು, ಸಂಪೂರ್ಣ ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ಬದಲಾವಣೆ ತರೋದಕ್ಕೆ ರಾಜಕೀಯ ಅಧಿಕಾರ ಬೇಕೇ ಬೇಕು ಅಂತ ವಿಜಯ್ ನಿರ್ಧರಿಸಿದ್ರು. ಇದರ ಫಲವಾಗಿನೇ 2024 ಫೆಬ್ರವರಿ 2ನೇ ತಾರೀಕು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಹೊಸ ರಾಜಕೀಯ ಪಕ್ಷ ಆದಂತ ತೆಮ್ಮಿಳಿಗ ವೆಟ್ರಿ ಕಳಗಂ ಅಂದ್ರೆ TVK ಅನ್ನುವಂತ ಒಂದು ಅಧಿಕೃತ ಪಕ್ಷವನ್ನ ಘೋಷಣೆ ಮಾಡಿದ್ರು. 2024 ಅಕ್ಟೋಬರ್ನಲ್ಲಿ ವಿಲ್ಲುಪುರಂನಲ್ಲಿ ನಡೆದಂತ ತಮ್ಮ ಮೊದಲ ಬೃಹತ್ ಬಹಿರಂಗ ಸಭೆಯಲ್ಲಿ ವಿಜಯರವರು ತಮ್ಮ ಸೈದ್ಧಾಂತಿಕ ನಿಲುವನ್ನ ಸ್ಪಷ್ಟಪಡಿಸಿದ್ರು. ದೇಶವನ್ನ ವಿಭಜಿಸುವಂತ ರಾಜಕೀಯ ಮಾಡೋರು ತಮ್ಮ ಮೊದಲ ಶತ್ರುಗಳು ಅಂತ ಗುಡುಗದಂತ ಅವರು ತಾವು ಎಡಪಂಥೀಯರು ಅಲ್ಲ ಮತ್ತೆ ಬಲಪಂಥೀಯರು ಅಲ್ಲ, ಬದಲಾಗಿ ತಮಿಳು ಅಸ್ಮಿತೆ, ಸಾಮಾಜಿಕ ನ್ಯಾಯ ಮತ್ತು ಒಕ್ಕೂಟ ವ್ಯವಸ್ಥೆಯ ಪರವಾಗಿರುವಂತ ಜನಪರ ಶಕ್ತಿ ಅಂತ ಘೋಷಣೆ ಮಾಡಿಕೊಂಡ್ರು. ಜುಲೈ 2025ರಲ್ಲಿ ಮುಂಬರುವ 2026ರ ಚುನಾವಣೆಯಲ್ಲಿ ತಮ್ಮ ಪಕ್ಷ ಸ್ಪರ್ಧೆ ಮಾಡೋದಾಗಿ ಮತ್ತೆ ತಾವೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಪ್ರಕಟಿಸಿದ್ರು. ಅಷ್ಟೇ ಅಲ್ಲ, ನಾನು ಇನ್ಮೇಲೆ ಸಿನಿಮಾಗಳಲ್ಲಿ ನಟಿಸೋದಿಲ್ಲ, ತನ್ನ ಸಂಪೂರ್ಣ ಜೀವನವನ್ನ ಜನಸೇವೆಗೆ ಮೀಸಲಾಗಿಡ್ತೀನಿ ಅಂತ ಘೋಷಣೆ ಮಾಡುವ ಮೂಲಕ ಜನರ ಮೇಲಿನ ತಮ್ಮ ಬದ್ಧತೆಯನ್ನ ಸಾಬೀತುಪಡಿಸಿದ್ರು.
2026ರಲ್ಲಿ ಈ ಟಿವಿಕೆ ಪಕ್ಷದ ಪ್ರಚಾರ ತಮಿಳುನಾಡು ಹಿಂದೆಂದೂ ಕೂಡ ಕಂಡಿರದಂತ ರೀತಿಯಲ್ಲಿತ್ತು. ವಿಜಯ್ ಬಿಜೆಪಿ, ಕಾಂಗ್ರೆಸ್, ಡಿಎಂಕೆ ಯಾವುದೇ ದೊಡ್ಡ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಕಣಕ್ಕೆ ಇಳಿದು ಅವರ ಆತ್ಮವಿಶ್ವಾಸವನ್ನ ತೋರಿಸಿದ್ರು. ಇನ್ನು ಕರೂರಿನಲ್ಲಿ ನಡೆದಂತ ಬೃಹತ್ ರ್ಯಾಲಿಯಲ್ಲಿ ಕಾಲ್ತುಳಿತದ ದುರಂತ ಘಟನೆ ವಿಜಯ್ ಅವರನ್ನ ತೀವ್ರವಾಗಿ ಘಾಸಿಗೊಳಿಸಿತು. ಈ ಒಂದು ಕಾರಣದಿಂದನೇ ಅವರು ತಮಿಳುನಾಡಿನ 38 ಜಿಲ್ಲೆಗಳ ಪೈಕಿ ಕೇವಲ 7 ಜಿಲ್ಲೆಗಳಲ್ಲಷ್ಟೇ ಭೌತಿಕವಾಗಿ ಪ್ರಚಾರವನ್ನ ಮಾಡಿದ್ರು. ಇಲ್ಲೇ ನೋಡಿ ವಿಜಯ್ ಅವರ ಅಸಲಿ ತಂತ್ರಗಾರಿಕೆ ಕೆಲಸ ಮಾಡಿದ್ದು. ಭೌತಿಕ ಪ್ರಚಾರ ನಿಂತರೂ ಅವರು ತಮ್ಮ ಅಭಿಯಾನವನ್ನ ಸಂಪೂರ್ಣವಾಗಿ ಡಿಜಿಟಲ್ ವೇದಿಕೆಗೆ ಶಿಫ್ಟ್ ಮಾಡಿದ್ರು. ಹೊಸ ಮತದಾರರು ಮತ್ತೆ ಜೆನ್ಸಿಗಳನ್ನ ರೀಚ್ ಆಗೋದಿಕ್ಕೆ ವಾಟ್ಸ್ಆಪ್ ನೆಟ್ವರ್ಕ್ಗಳು, ಯೂಟ್ಯೂಬ್ ಲೈವ್ ಸ್ಟ್ರೀಮ್ಗಳು ಮತ್ತೆ ಸಾವಿರಾರು ಜನ ಯುವ ಸ್ವಯಂ ಸೇವಕರ ಪಡೆಯನ್ನ ಬಳಸಿಕೊಂಡು ತಾವು ಭೌತಿಕವಾಗಿ ಹೋಗ್ಲಾರದೆ ಇದ್ರೂ ಕೂಡ ಉಳಿದಂತ 31 ಜಿಲ್ಲೆಗಳ ಮೂಲೆ ಮೂಲೆಗೂ ತಮ್ಮ ಸಂದೇಶವನ್ನ ತಲುಪಿಸಿದ್ರು. ಭ್ರಷ್ಟಾಚಾರ, ಸೃಜನ ಪಕ್ಷಪಾತ ಮತ್ತು ವಂಶ ಪಾರಂಪರ್ಯ ದ್ರಾವಿಡ ರಾಜಕಾರಣದಿಂದ ತೀವ್ರವಾಗಿ ಬೇಸತ್ತಿದ್ದಂತ 18 ರಿಂದ 15 ವಯಸ್ಸಿನ ಯುವ ಸಮುದಾಯ ವಿಜಯ್ ಅವರನ್ನ ಒಬ್ಬ ಕ್ಲೀನ್ ಇಮೇಜ್ ಇರುವಂತ ಪರ್ಯಾಯ ನಾಯಕ ಅಂತಾನೆ ಸಂಪೂರ್ಣವಾಗಿ ಒಪ್ಕೊಂಡಿತ್ತು. ಎಂಜಿಆರ್ ಮತ್ತು ಜಯಲಲಿತಾ ಅವರು ಮೊದಲೇ ಅಸ್ತಿತ್ವದಲ್ಲಿ ಇದ್ದಂತ ಬಲಿಷ್ಠ ಪಕ್ಷಗಳಾದಂತ ಡಿಎಂಕೆ ಮತ್ತು ಎಐಎಡಿಎಂಕೆ ಮೂಲಕ ರಾಜಕೀಯಕ್ಕೆ ಬಂದು ಬೆಳೆದ್ರು. ಆದ್ರೆ ವಿಜಯ್ ಯಾವುದೇ ಹಳೆಯ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದೆ ಶೂನ್ಯದಿಂದ ಒಂದು ಹೊಸ ಪಕ್ಷವನ್ನ ಕಟ್ಟಿ ಕೇವಲ 2 ವರ್ಷಗಳಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯುವಂತ ಹಂತಕ್ಕೆ ತಲುಪಿದ್ರು. ವೀಕ್ಷಕರೇ, ಇದು ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ವಿದ್ಯಮಾನ ಆಗಿದೆ. ಸವಾಲುಗಳು ಮತ್ತು ಆಡಳಿತದ ಅಗ್ನಿ ಪರೀಕ್ಷೆ ಈಗ ವಿಜಯ್ ಅವರ ಮುಂದೆ ಇರುವಂತಹ ಹಾದಿ ಸುಲಭ ಅಲ್ಲ. ವಿಮರ್ಶಕರು ಹೇಳೋ ರೀತಿ ತೆರೆಯ ಮೇಲೆ ಡೈಲಾಗ್ ಹೊಡೆಯೋದೇ ಬೇರೆ, ಒಂದು ರಾಜ್ಯವನ್ನ ಮುನ್ನಡೆಸೋದೇ ಬೇರೆ. ಅದರಲ್ಲೂ ವಿಜಯ್ ಅವರಿಗೆ ಯಾವುದೇ ರೀತಿಯ ಆಡಳಿತ ಅನುಭವ ಕೂಡ ಇಲ್ಲ. ತಮಿಳುನಾಡು ಕೇವಲ ಒಂದು ರಾಜ್ಯ ಮಾತ್ರ ಅಲ್ಲ, ಅದು ಸುಮಾರು $300 ಬಿಲಿಯನ್ ಆರ್ಥಿಕತೆ ಇರೋ ಪ್ರಪಂಚದ ದೊಡ್ಡ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಕಂಪನಿಗಳು ಇರುವಂತಹ ಭಾರತದ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಒಂದು. ಇಂಥ ರಾಜ್ಯದ ಆಡಳಿತ, ಆರ್ಥಿಕ ನಿರ್ವಹಣೆ ಮತ್ತು ಕೇಂದ್ರ ಸರ್ಕಾರದ ಜೊತೆಗಿನ ಒಕ್ಕೂಟ ವ್ಯವಸ್ಥೆಯ ಮಾತುಕತೆಗಳು ವಿಜಯ್ ಅವರ ನಿಜವಾದ ಸಾಮರ್ಥ್ಯವನ್ನ ಪರೀಕ್ಷೆಗೆ ಇಡಲಿವೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ತಮಿಳುನಾಡಿನ ಪ್ರಜ್ಞಾವಂತ ಮತದಾರರು ಸುಮ್ಮನೆ ಯಾರಿಗೋ ಅಧಿಕಾರವನ್ನ ಕೊಡೋರಲ್ಲ. ಬದಲಾವಣೆಗಾಗಿ ಹಂಬಲಿಸ್ತಾ ಇದ್ದಂತ ಅವ್ರಿಗೆ ದಳಪತಿಯಲ್ಲಿ ಒಂದು ಆಶಾಕಿರಣ ಕಂಡಿದೆ. ಇಷ್ಟು ದಿವಸ ಬೆಳ್ಳಿ ಪರದೆಯ ಮೇಲಿನ ಕಮಾಂಡರ್ ಆಗಿದ್ದಂತ ದಳಪತಿ ಈಗ ತಮಿಳುನಾಡಿನ ವಿಧಾನಸಭೆ ಕಮಾಂಡರ್ ಆಗಿ, ಪ್ರಜಾಪ್ರಭುತ್ವದ ನಿಜವಾದ ಕಮಾಂಡರ್ ಆಗಿ ಹೊರಹೊಮ್ಮಲಿದ್ದಾರೆ. ತಮಿಳುನಾಡು ಕೇವಲ ಒಬ್ಬ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿಕೊಂಡಿಲ್ಲ, ಬದಲಿಗೆ ತಮ್ಮ ಕನಸುಗಳ ಸಂಕೇತವನ್ನ ಆಯ್ಕೆ ಮಾಡಿಕೊಂಡಿದೆ. ವೀಕ್ಷಕರೇ, ಇದಿಷ್ಟು ದಳಪತಿ ವಿಜಯರವರ ರಾಜಕೀಯ ಕ್ರಾಂತಿ ಮತ್ತು ತಮಿಳುನಾಡಿನ ರಾಜಕೀಯದ ಹೊಸ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.